ನಮಸ್ಕಾರ ಕರ್ನಾಟಕ. ನಿನ್ನೆಯಿಂದ ಸೋನು ಗೌಡರವರ ಬಗ್ಗೆ ಸಿಕ್ಕಾಪಟ್ಟೆ ನ್ಯೂಸ್ಗಳು, ಸುದ್ದಿಗಳು. ಅರೆಸ್ಟ್ ಆಗಿದ್ದು ಆಯಿತು, ಕಸ್ಟಡಿಗೆ 4 ದಿವಸ ತೊಗೊಂಡಿದ್ದು ಆಯಿತು. ಮಗು ವಿಚಾರವಾಗಿ ದತ್ತು ಪಡೆಯೋದಕ್ಕೆ ಏನೆಲ್ಲ ಪ್ರೊಸೀಜರ್ ಇದೆ ಸ್ವಲ್ಪ ತಿಳ್ಕೊಂಡಿದ್ರೆ ಇಷ್ಟೆಲ್ಲ ಇರ್ತಿರ್ಲಿಲ್ಲ ಗುರು. ಮತ್ತು ಲೈವ್ಗೆ ಆ ಮಗುನ ಕರ್ಕೊಂಬಂದು ಮಾತಾಡ್ಸೋದಿದೆಯಲ್ಲ, ಮತ್ತು ಅವ್ರ ಮನೆಯವ್ರಿಗೆ ಏನೋ ಚಿನ್ನ ಕೊಟ್ಟಿರೋದು, ಅದು ಕೊಟ್ಟಿರೋದು, ಇದು ಕೊಟ್ಟಿರೋದೆಲ್ಲ ಲೈವಲ್ಲೆಲ್ಲ ಹೇಳ್ಬಿಟ್ಟಿದ್ದಾರೆ. ಅದು ಎಲ್ಲನೂ ಇವಾಗ ಹಾಕ್ಕೊಂಡು ಕುಮ್ಕಾನೆ ಪಕ್ಕ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಾಗುತ್ತೆ ಅಂದರೆ, ಆ ಮಗು ಪಾಪ ಯಾರೋ ಬಡ ಕುಟುಂಬದ ಒಂದು ಹೆಣ್ಮಗು. ಅದು ಇವಾಗ ನೋಡಿ, ಈ ಅಮ್ಮ ಮಾಡಿದ ಕೆಲಸದಿಂದ, ಇಷ್ಟೋದ ಕೆಲಸದಿಂದ ಇವಾಗ ಪಾಪ ಅವರೆಲ್ಲ ಕೂಲಿ ನಾಡಿ ಮಾಡಿಕೊಂಡು ಎಲ್ಲ ಊರು ಬಿಟ್ಟು ಆಚೆ ಇರ್ತಾರೆ ನೋಡ್ರಿ. ಅವ್ರಿಗೂ ತೊಂದರೆನಾ? ಅವರು ಇವಾಗ ಏನಾಗುತ್ತೆ ಅಂದರೆ, ಈ ಒಂದು ತುಂಬ ಕ್ರಿಟಿಕಲ್ ಕಂಡೀಷನ್ ಇದೇನಾದರೂ ತುಂಬ ಎಫೆಕ್ಟ್ ಆದರೆ ಅವರು ಜೈಲಿಗೆ ಹೋಗೋ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಏನು ಒಂಚೂರಾದರೂ ಕಾಮನ್ ಸೆನ್ಸ್ ಇರಬೇಕು ಅನ್ನೋದು ಇದಕ್ಕೇನೆ. ಯಾರಾದರೂ ಒಬ್ಬರು ದೊಡ್ಡವ್ರನ್ನ ಸಜೆಸ್ಟ್ ಮಾಡಿದ್ದಿದ್ರೆ, ಮಾತಾಡಿಸಿ ಕೇಳಿದಿದ್ರೆ ಇವೆಲ್ಲ ಇಷ್ಟೆಲ್ಲ ಇರ್ತಾನೆ ಇರಲಿಲ್ಲ. ಕೋತಿ ಥರ ಆಡೋಕ್ಕೆ ಹೋದ್ರೆ ಹಿಂಗೇನೆ ಆಗೋದು. ಸ್ವಲ್ಪನಾದ್ರೂ ಥಿಂಕಿಂಗ್ ಲೆವೆಲ್ ಇರಬೇಕು ಗುರು. ಈ ಅಮ್ಮ ಮಾಡಿದ ಕೆಲಸದಿಂದ ಪಾಪ ಯಾರೋ ಬಡ ಕುಟುಂಬದವರೆಲ್ಲ ತೊಂದರೆನ ಇವಾಗ ಅವರೆಲ್ಲ ಸಫರ್ ಪಡಬೇಕಾ? ಏನು ಗುರು, ಕಾಮನ್ ಸೆನ್ಸ್ ಇಲ್ಲ ಅನ್ನೋದು ಇದಕ್ಕೇನೆ. ಅದಕ್ಕೆ ಹೇಳೋದು, ದರ್ಪ, ದುರಂಕಾರ, ದೌಲತ್ತು ಕಷ್ಟಪಟ್ಟು ಗೆಯ್ಯೋದಿಲ್ಲ. ಯಾವುದೋ ಕಿತ್ತೋದೊಂದು ರೀಲ್ಸ್ ಮಾಡಿಕೊಂಡು, ಅದು ಯಾವುದೋ ಒಂದು ಪ್ರಾಡಕ್ಟ್ ಹಿಡ್ಕೊಂಡು ಅದಕ್ಕೆ ಪ್ರಮೋಷನ್ ಮಾಡ್ಕೊಂಡು ದುಡ್ಡು ತಿನ್ನೋ ಇಂಥವ್ರಿಗೆಲ್ಲ ಏನು ಹೇಳೋಕ್ಕಾಗತ್ತೆ? ಏನು ಹೇಳೋಕ್ಕಾಗಲ್ಲ ಗುರು. ಪಾಪ ಆ ಮಗು ಕತೆ ಏನು, ಅವರ ಅಪ್ಪ ಅಮ್ಮನ ಕತೆ ಏನೋ ಮುಂದೆ ದೇವರೇ ಕಾಪಾಡಬೇಕು. ಒಟ್ಟಿನಲ್ಲಿ ಈ ಕಿತ್ತೋದು ಕೆಲಸ ಮಾಡಿದರೆ ಈ ಅಮ್ಮನಿಂದ ಎಲ್ಲರೂ ಅನುಭವಿಸೋ ಪರಿಸ್ಥಿತಿಗೆ ಬಂದಿದೆ. ಎಷ್ಟು ಬೈಕೊಂಡಿರ್ತಾರೋ ಅವ್ರ ಮನೆಯವರೆಲ್ಲ. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೈಲೂಟ ಗ್ಯಾರಂಟಿ, ಮುದ್ದೆ ಮುರಿಯೋದೆ ಪಕ್ಕ. ಮತ್ತು ಸ್ನೇಹಿತರೆ, ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.